ಹಲೋ ಫ್ರೆಂಡ್ಸ್, ಇದು ವೆಡ್ನೆಸ್ಡೇ ಮಿನಿ ವ್ಲಾಗು. ಸೊ ಇವತ್ತು ನಾನು ತರಕಾರಿ ತರೋದಕ್ಕೂ ಅಂತ ಹೋಗಬೇಕಾಗಿತ್ತು. ಹೊರಟಿದ್ದೆ ತಕ್ಷಣ ನನ್ನ ಮಗಳು ಕೂಡ ರೆಡಿಯಾಗಿರ್ತಾಳೆ. ಬರೋವಾಗ ಅವಳಿಗೆ ಏನಾದರೂ ಕೊಡಿಸ್ಬೇಕು. ಮುಂಚೆ ಎಲ್ಲ ಸ್ಕೂಲಿಂದ ಬರೋವಾಗ ಡೈಲಿ ಏನಾದರೂ ಕೊಡಿಸ್ಲೇಬೇಕಾಗಿತ್ತು. ಒಂದು 10 ರುಪೀಸ್ 5 ರುಪೀಸ್ ಅಂತೂ ಕಂಪಲ್ಸರಿ ಇರ್ತಿತ್ತು. ಇವಾಗೆಲ್ಲ ಏನು ಅಂತಂದರೆ ಡಿಮಾರ್ಟಲ್ಲಿ ಹೋದಾಗ ಒಂದು ಸ್ವಲ್ಪ ಚಾಕ್ಲೇಟ್ಸು ಬಿಸ್ಕೆಟ್ಸ್ ಎಲ್ಲ ತಂದಿರ್ತೀನಿ. ಹಾಗಾಗಿ ನಾನು ಡೈಲಿ ಸ್ಕೂಲಿಂದ ಬರೋವಾಗ ಕೊಡಿಸಲ್ಲ, ಅದನ್ನು ಅಭ್ಯಾಸನ ಬಿಡಿಸಿದ್ದೀನಿ. ಹಾಗೆ ಬರ್ತಾ ಅವಳಿಗೆ ಇವತ್ತು ಒಂದು ಐಸ್ ಕ್ರೀಮು ಮತ್ತು ಕೇಕ್ ಬೇಕು ಅಂತ ಹೇಳಿದ್ಲು. ಸೊ ಅದನ್ನು ಕೂಡ ತಂದುಕೊಟ್ಟೆ. ಅದನ್ನೆಲ್ಲ ತಂದ ತಕ್ಷಣನೇ ಅದು ಮುಗಿಯೋವರೆಗೂ ಬಿಡಲ್ಲ, ತಿಂದು ಮುಗಿಸ್ಬಿಡ್ತಾಳೆ. ಮೊದಲು ಒಂದು ವಿಡಿಯೋದಲ್ಲಿ ಕೂಡ ಇದನ್ನು ಹೇಳಿದ್ದೀನಿ. ಹಾಗೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ನನಗೆ ಸೋಪ್ ಬೇಕಿತ್ತು, ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿ ತೊಗೊಂಡು ಬಂದೆ. ನಾನು ಸೋಪನ್ನ ಡೈಲಿ ಮುಖಕ್ಕೆ ಯೂಸ್ ಮಾಡೋದಿಲ್ಲ. ನಾನು ಒಂದು ಫೇಸ್ ಪ್ಯಾಕ್ ಪೌಡರ್ನ ಮಾಡಿದ್ದೀನಿ. 1 ಮಂತಿಂದ ನಾನು ಅದೇ ಫೇಸ್ ಪ್ಯಾಕ್ ಪೌಡರ್ನ ಯೂಸ್ ಮಾಡ್ತಾ ಇರೋದು. ಬಿಕಾಸ್ ಆಫ್ ಸೆಕೆ ಕುಳ್ಳೆ ಏನಾಗಿತ್ತು, ಅದಕ್ಕೆ ಹೋಮ್ ರೆಮಿಡಿ ತುಂಬಾ ಸೂಪರಾಗಿ ವರ್ಕ್ ಆಗ್ತಾ ಇದೆ. ಹಾಗೆ ನಾನು ಇದನ್ನೆಲ್ಲ ತರಕಾರಿಗಳನ್ನ ಕೂಡ ಜೋಡಿಸಿಡ್ತೆ. ಹಾಗೆ ಇವತ್ತಿನ ಡಿನ್ನರ್ ಏನಿರುತ್ತೆ ಅದಕ್ಕೆ ನಾನು ಫ್ರೈಡ್ ರೈಸ್ ಮಾಡಬೇಕು ಅಂತ ಹೇಳಿ ಈ ಒಂದು ತರಕಾರಿಗಳನ್ನೆಲ್ಲ ಫ್ರೆಶ್ ಆಗಿ ತೊಗೊಂಡು ಬಂದಿದ್ದೀನಿ. ಹಾಗೆ ನನ್ನ ಮಗಳಿಗೆ ಎತ್ನಿಕ್ ಡೇ ಇತ್ತು ಅಂತ ಹೇಳಿ ಇವತ್ತು ಬೆಳಗ್ಗೆ ರೆಡಿ ಮಾಡಿ ಕಳಿಸಿರೋದು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದೆ.